ತಾನೇ ಒಂದು ಆನ್ಲೈನಲ್ಲ ಒಂದು ಅಂಗಡಿಯಲ್ಲಿ ಒಂದು ಕಟ್ರನ್ನು ತಗೊಬಂದೆ. ಇದು ಯಾವ ಥರ ಐತಂದರೆ ಕಟ್ರು ಇದರ ಬೆಲೆ ಕರೆಕ್ಟಾಗಿ 280 ರೂಪಾಯಿ, 300 ರೂಪಾಯಿ ಹೇಳ್ದ. ನಾನು ಗೋಜಾಡಿ 280 ರೂಪಾಯಿಗೆ ತಗೊಬಂದೆ. ಅಂದರೆ ಈ ಕಟ್ರ ಬಗ್ಗೆ ಹೇಳಬೇಕಂದ್ರೆ, ನಾವು ಗಿಡಗಳು ಕಟ್ ಮಾಡಬೇಕಂದ್ರೆ ಈ ಕಟಾವು ಅಂತಾರೆ. ಈ ಕಟಾವು ಮಾಡ್ತಾಯಿದ್ದೇನೆ ಗಿಡ ಚೆನ್ನಾಗಿ ಬೆಳೆಯೋದು ಅಂತಾರೆ. ನೋಡು, ಇದು ಎಕ್ಸ್ಟ್ರಾ ಇರೋದು. ಇದನ್ನೆಲ್ಲ ಯಾವ ಥರ ಶಾರ್ಪಾಗಿ ಕಟ್ ಮಾಡ್ತದಂದರೆ ಇದ್ರ ಕೊಟ್ಟಿರೋ ಕಾಸಿಗೆ ಅದು ಆ ಥರ ಅದು ಕೆಲಸ ಮಾಡ್ತೈತೆ ನೋಡ್ರಿ. ಇದ್ರ ಹೆಸರು ಏನೋ ಹೇಳ್ತಾರೆ, ರೇಷ್ಮೆ ಹುಳ ಕಟ್ ಮಾಡೋ ಕಟ್ರಿ ಇದು ನಮಗೆ ಬೇಡವಾದದ್ದನ್ನೆಲ್ಲ ಹಿಂಗೆ ನಾವು ಇದು ಮಾಡ್ತಾಯಿದ್ರೆ ಗಿಡಕ್ಕೆ ಸರಿಯಾದ ಪೋಷಕ ಹೊಂದಿ ಗಿಡ ಮೇಲೆ ಸರಿಯಾಗಿ ಹೋಗ್ತೈತೆ. ಇದನ್ನು ಕಾವತ್ ಅಂತಾರೆ. ನಮಗೆ ಬೇಡದೇ ಇರೋದನ್ನೆಲ್ಲ ಕಟ್ ಮಾಡಿ ಬಿಟ್ಬಿಡ್ಬೇಕು, ಅವಾಗೇ ಗಿಡ ಚೆನ್ನಾಗಿ ಮೇಲೆ ಹೋಗ್ತೈತೆ. ಯಾವುದೋ ಒಂದೆರಡು ಬಂದೈತೆ, ಏನು ಮಾಡೋಣ. ಇದು ಬಾದಾಮಿ ಗಿಡ ನೋಡು, ಅಲ್ಲಿಟ್ಟಿದ್ದೀನಲ್ಲ ಅದರದ್ದು ಮಗುನೇ ಅಂತ ಹೇಳ್ಬೇಕಿದು. ಇದನ್ನು ಕಾವತ್ ಮಾಡೋಣ. ಒಂದೇ ಹೋಗಲಿ, ಫಸ್ಟು ಮೇಲೆ ಹೋಗಲಿ. ಆಮೇಲೆ ತಮರೆಗಳಿಗೇನು ಬೇಕಾದಷ್ಟು ಬರ್ತವೆ. ನೆಲ ಬೇಡದಿರೋದನ್ನೆಲ್ಲ ಹೆಂಗೆ ಕಟ್ ಮಾಡ್ಕೊಳ್ಳೋಣ. ನೋಡ್ರಿ, ಬಾ ಏನಾದರೂ ಬೆರಳು ಸಿಕ್ಕಾಕೈತೆ ಅಂದ್ರೆ ಅಷ್ಟೇ ಇದಕ್ಕೆ ಕಟಾವು ಆಗಿಬಿಡ್ತದೆ. ನೋಡ್ರಿ, ಚಕ್ 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 ಅಂತ ಹೆಂಗೆ ಯಾವ ರೀತಿ ಕಟ್ ಮಾಡ್ತದಂದರೆ ಅಷ್ಟೊಂದು ಶಾರ್ಪಾಗಿ ಕಟ್ ಮಾಡ್ತದ್ದು. ಅದ್ರ ಕೊಟ್ಟಿರೋ ಕಾಸಿಗೆ ತಕ್ಕಂತಾಗಿ ಕೆಲಸ ಮಾಡಬೇಕು. ಒಂದು ವಸ್ತು ತಗೊಂಡ್ರೆ ನಾವು ಆ ವಸ್ತುಗೊಂದು ಬೆಲೆ ಕೊಟ್ಟಿರ್ತೀವಿ, ಆ ಬೆಲೆಗೆ ತగ్గಂಟಾಗಿ ಕೆಲಸ ಮಾಡಬೇಕು. ಇದು ನೋಡಿರಿ, ಈ ಗಿಡ ಒಣಗೋಗ್ಬಿಟ್ಟಿತ್ತು, ಬರ್ತೈತೋ ಬರೋಲ್ಲ ಅಂದ್ಕೊಂಡೇ ಇದ್ವಿ ನಾವು. ಮೋಸ್ಟ್ಲಿ ಯಾವುದೋ ನೆರಳಾದರೂ ಬರಲಿ, ಇಲ್ಲಾಂದ್ರೆ ರಾಮಸೀತಾ ಗಿಡ ಬರ್ತೈತೆ ಬರಲಿ. ಇನ್ನು ಕಾವತ್ ಅಂತಾರೆ. ಇದನ್ನು ಕೆಳಗೆ ಇರೋದನ್ನೆಲ್ಲ ಕಟ್ ಮಾಡಿದ್ರೆ ಮೇಲೆ ಚೆನ್ನಾಗಿ ಬರೋದು ಗಿಡ. ಓಯ್, ಇಲ್ಲಿ ಮನೆಯಿಂದ ಇದ್ದೀನಿ ಯಾಕ? ಯಾಕೆ ಸಮಯ? ಹಾಂ, ಯಾಕ ನೋಡಿದ್ದನ್ನೆಲ್ಲ ಕಾವತ್ ಮಾಡ್ತಾಯಿದ್ದೀನಿ. ಟೀ ನೀವು ಕೊಡೋ ಮಾಡ್ಲೇಶನ್ ಕೊಟ್ಟರೆ ದಿಗ್ಲಾತದ ನನಗೆ. ಮ್ಯಾಗಿಗೆಲ್ಲ ಇಟ್ಬಿಡ್ತೀಯ ಏನಂತ.